ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 40 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 6 ಎಕರೆ 20 ಗುಂಟೆ ಮಾರುವಂಥ ಸರ್ವಿಸ್ ರೋಡ್ ಪಕ್ಕ ಇರುವಂಥ ಜಮೀನು. ಇದು ನೀವು ನೋಡ್ತಾ ಇದ್ದೀರಾ, ಇದು ಸರ್ವಿಸ್ ರೋಡು ನೋಡಿ. ಇದೇ 6 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಇದೆ, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ, ಜೊತೆಗೆ ಇದರ ಬೆಲೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರಿಗೆ ಕೊಡಿ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು 6 ಎಕರೆ 20 ಗುಂಟೆ ಮಾರುವಂಥ ಜಮೀನು, ಜೊತೆಗೆ 1 ಎಕರೆ ಖರಾಬ್ ಕೂಡ ಸಿಗುತ್ತೆ ನಿಮಗೆ. ಈಗ ಖರಾಬ್ ಅನ್ನೋದು ಕೂಡ ಏನಿಲ್ಲ, ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ. ಎಲ್ಲವನ್ನು ಕಲ್ಲೆಲ್ಲ ತೆಗೆಸಿ ಅದು ಖರಾಬ್ ಕೂಡ ಈಗ ಕಾಣಿಸಲ್ಲ. ಜೊತೆಗೆ ಈ ಜಮೀನಿಗೆ ಹದ್ಬಸ್ತು ಕೂಡ ಆಗಿದೆ. ಯಾವುದೇ ರೀತಿ ಬೇರೆಯವರ ಜಮೀನಿಗೂ ಇದಕ್ಕೂ ಸಂಬಂಧ ಇಲ್ಲ. ಅಂದರೆ ನೀಟಾಗಿ ಕಲ್ಲು ಕೂಡ ಹಾಕಿದ್ದಾರೆ ಹದ್ಬಸ್ತಾಗಿ. ಇದು ಸರ್ವಿಸ್ ರೋಡು ನಿಮಗೆ ಉದ್ದ ಕಾಣ್ತಾ ಇದೆ. ಆ ಜಮೀನಿನ ಪಕ್ಕನೇ ಸರ್ವಿಸ್ ರೋಡ್ ಇರುವಂಥದ್ದು. ಇದರ ಪಕ್ಕ 6 ಎಕರೆ 20 ಗುಂಟೆ, ಜೊತೆಗೆ 1 ಎಕರೆ ಖರಾಬು. ಇನ್ನು ನಾನು ಮೊದಲನೇದಾಗಿ ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಜೊತೆಗೆ ಇನ್ನೊಂದು ವಿಚಾರನ ಮಾಡ್ತಿದ್ದೆ. ಬೆಂಗಳೂರಿಂದ ಇಲ್ಲಿಗೆ 240 ಕಿಲೋಮೀಟರ್ ಆಗುತ್ತೆ, ಚಳ್ಳಕೆರೆಯಿಂದ ಇಲ್ಲಿಗೆ 40 ಕಿಲೋಮೀಟರ್ ಆಗುತ್ತೆ. ಇದು ಚಳ್ಳಕೆರೆ ಟು ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ ಜಮೀನು. ಇನ್ನು ವಿಲೇಜಿಂದ ಇಲ್ಲಿಗೆ 1.5 ಕಿಲೋಮೀಟರ್ ಈ ಜಮೀನಿಗೆ ಬರಬೇಕಾಗತ್ತೆ. ಇನ್ನು ಇದು 6 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಮೊದಲೇದಾಗಿ ನಾನು ಪ್ಯೂರ್ ರೆಡ್ ಸಾಯಿಲ್ ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಪ್ಯೂರ್ ರೆಡ್ ಸಾಯಿಲ್ ನೀವು ಮಣ್ಣು ನೋಡ್ತಾ ಇದ್ರೇ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ. ಈಗ ಈ ಜಮೀನಿನ ಮಾಲೀಕ ಒಂದು ಮನೆಯನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾನೆ. ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮನೆ. ಒಂದು TC, 2 ಬೋರು. ಒಂದು ಬೋರಲ್ಲಿ 3 ಇಂಚ್ ನೀರು ಬರುತ್ತೆ, ಇನ್ನೊಂದು ಬೋರಲ್ಲಿ 2 ಇಂಚ್ ನೀರು ಬರುತ್ತೆ. ನೀರಿನದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ಮಣ್ಣು ಕೂಡ ಪ್ಯೂರ್ ರೆಡ್ ಸಾಯಿಲು. ಈ ಮಣ್ಣು ನೋಡ್ತಾ ಇದ್ರೇ ರಕ್ತಚಂದನ ನೋಡಿದಾಗ ಆಗುತ್ತೆ, ಆ ರೀತಿ ಇದೆ ಮಣ್ಣು ಮಾತ್ರ. ತುಂಬ ಚೆನ್ನಾಗಿದೆ, ನೀಟಾಗಿ ಸಾಗುವಳಿ ಮಾಡಿದ್ದಾರೆ ಜಮೀನಿನ ಮಾಲೀಕ. ಜೊತೆಗೆ ಇಲ್ಲಿ ಬೆಳೆಯನ್ನು ಇಡುವುದಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿದ್ದಾರೆ. ನಿಮಗೆ ಮಣ್ಣು ನೋಡಿದ್ರೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ಇದು ಜನರಲ್ ಪ್ರಾಪರ್ಟಿ, ಪೂರ್ವನೂ ಜನರಲ್ ಪ್ರಾಪರ್ಟಿ, ಈಗಲೂ ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು, ರೆಡಿ ಟು ರಿಜಿಸ್ಟ್ರೇಷನ್, ಯಾವುದೇ ರೀತಿ ತೊಂದರೆ ಇಲ್ಲ. ನಿಮಗೆ ಬಂದು ಎಕ್ಸ್ಟ್ರಾ ಏನಾದರೂ ಕೆಲಸ ಮಾಡ್ಕೋಬೇಕು ಈ ಜಮೀನಲ್ಲಿ ಅನ್ನೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀಟಾಗಿ ಒಂದು ಮನೆ ಇದೆ, ಆ ಮನೆಗೆ ಕೂಡ ಮೇಲೆ ಚಾವಣಿ ಮಾಡ್ತಾಯಿದ್ದಾರೆ. ಅಂದರೆ ಆ ಮನೆ ಮೇಲೆ ನೀರು ಕೂಡ ಬೀಳ್ದಿದ್ದಂಗೆ ರೆಡಿಮೇಡ್ ಮನೆ ಅದು. ಗೋಡೆ ಅಂದರೆ ಇಟ್ಟಿಗೆ ಥರ ಕಟ್ಟಿರೋಂಥ ಮನೆ ಅಲ್ಲ, ಕಬ್ಬಣದಲ್ಲಿ ರೆಡಿ ಆಗಿರುವಂಥ ಮನೆ ಅದು. ತುಂಬ ಚೆನ್ನಾಗಿದೆ. ಈ ಜಮೀನಿನ ಮಾಲೀಕ ಅದ್ಧೂರಿತನನ ತೋರಿಸಿದ್ದಾರೆ. ಅಲ್ಲಲ್ಲಿ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಮತ್ತು ನಿಮ್ಗೆ ಇದು ಕಾಣಿಸ್ತಾ ಇದೆಯಲ್ಲ, ಇದು ಜಮೀನೊಳಗೆ ಹೋಗುವಂಥ ದಾರಿ. ಸೆಂಟ್ರಲ್ಲಿ ಆ ಕಡೆ ಈ ಕಡೆ ಜಮೀನು, ಸೆಂಟ್ರಲ್ ದಾರಿಯನ್ನು ಮಾಡ್ಕೊಂಡಿದ್ದಾರೆ ಆ ಮನೆಗೆ. ತುಂಬ ಅಚ್ಚುಕಟ್ಟಾಗಿ ನೋಡ್ತಾ ಇದ್ರೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಈ ಜಮೀನು. ಯಾವುದೇ ರೀತಿ ಮಣ್ಣು ಕೂಡ ಒಂದು ಕಲ್ಲಿಲ್ಲ ನೋಡಿ, ನಿಮಗೆ ಕಾಣಿಸ್ತಾ ಇದೆ. ಯಾವುದೇ ಒಂದು ಸಣ್ಣ ಕಲ್ಲು ಕೂಡ ಇಲ್ಲ. ಅಷ್ಟು ನೀಟಾಗಿ ಸಾಗುವಳಿ ಮಾಡ್ಕೊಂಡಿದ್ದಾರೆ. ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಕೊಡ್ಬೋದು. ಯಾಕೆಂದರೆ ಒಂದು 6 ಎಕರೆ 20 ಗುಂಟೆ ರೇಟ್ ಕೂಡ ಒಂದು ಮೀಡಿಯಮಲ್ಲಿ ಆಗುತ್ತೆ, ಚೆನ್ನಾಗಿದೆ. ಯಾಕೆಂದರೆ ಈಗ ಒಂದು ಜಮೀನು ತೊಗೊಂಡು ಎಲ್ಲವೂ ರೆಡಿ ಮಾಡ್ಕೊಳ್ಳೋದಕ್ಕಾಗಂಥ ಖರ್ಚಿಗೆ ಈ ಜಮೀನಂತೂ ಬರುತ್ತೆ. ತುಂಬ ಚೆನ್ನಾಗಿದೆ. ಇನ್ನು ಜನರಲ್ ಪ್ರಾಪರ್ಟಿ, ಮಣ್ಣು ಕೂಡ ರೆಡ್ ಸಾಯಿಲು, ಇನ್ನು ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಇನ್ನು ಎಲ್ಲವನ್ನು ಕೂಡ ಹೇಳಿರ್ತೀನಿ. ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿಚಾರವನ್ನು ಮರ್ತಿದ್ರೆ ನೀವು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಅಳವಡಿಸ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಈ ಜಮೀನಿಗೆ 1 ಎಕರೆಗೆ ಕೊನೆಯದಾಗಿ 1 ಎಕರೆಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆಗೆ ಈ ಜಮೀನಿಗೆ 12.5 ಲಕ್ಷ, 12ರಿಂದ 12.5 ಲಕ್ಷ ಅದರ ಮಧ್ಯಭಾಗದಲ್ಲಿ ಆಗುತ್ತೆ. ತುಂಬ ಚೆನ್ನಾಗಿದೆ, ನನ್ನ ಪ್ರಕಾರ ತಗೋಬೋದು. ಯಾಕೆಂದರೆ ಎಲ್ಲವೂ ಶಿಸ್ತಾಗಿ ಹದ್ಬಸ್ತಾಗಿ ನಾವು ಏನು ರೆಡಿ ಟು ರಿಜಿಸ್ಟ್ರೇಷನ್ನು, ಯಾವುದೇ ರೀತಿ ಸಮಸ್ಯೆ ಇಲ್ಲ, ಕಿರಿಕು ಕೂಡ ಇಲ್ಲ. ನೀವು ತಗೋಬೋದು ನೋಡಿ. ಮಣ್ಣಂತೂ ನೀವು ಎಷ್ಟೇ ಆಗಿದ್ರೂ ಒಂದು ಸಣ್ಣ. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.